ಬೆಂಗಳೂರಿನಲ್ಲಿ ಕಸ ನಿರ್ವಹಣೆ ಅಥವಾ ಕಸ ವಿಲೇವಾರಿಯಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕಸಕಂಟಕ ಅನ್ನೋದು ಬೆಂಗಳೂರಿಗೆ ತಪ್ತಾ ಇಲ್ಲ. ಬರೀ ಬೆಂಗಳೂರು ಮಾತ್ರವಲ್ಲ, ಬೆಂಗಳೂರು ಹೊರವಲಯದಲ್ಲೂ ಕೂಡ ರಾಶಿ ರಾಶಿ ಕಸ ಬಿದ್ದಿದೆ. ಕುಂಬಳಗೋಡು ಬಳಿ ರಸ್ತೆ ಪಕ್ಕದಲ್ಲೇ ಕಸದ ರಾಶಿ ತುಂಬಿ ತುಳುಕ್ತಾ ಇದೆ. ಕಗ್ಗಲಿಪುರ ರಸ್ತೆಯ ಪಕ್ಕದಲ್ಲಿ ಬಿದ್ದಿರುವಂತಹ ಕಸದ ರಾಶಿ ಜನರು ಓಡಾಡೋದಕ್ಕಾಗುವುದಿಲ್ಲ, ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಅಷ್ಟು ಮಾತ್ರವಲ್ಲ, ಈ ಕಸದ ಸರಿಯಾದ ನಿರ್ವಹಣೆ ವಿಲೇವಾರಿ ಇಲ್ಲದೆ ಇರೋದು ನದಿಗೆ ಯಾವ ರೀತಿ ಕಂಟಕವಾಗಿದೆ ಅಂದ್ರೆ, ಋಷಭಾವತಿ ನದಿ ಪಕ್ಕದಲ್ಲೇ ರಾಶಿ ರಾಶಿ ಕಸ ಸಂಗ್ರಹವಾಗಿರುವುದರಿಂದ ನಗರದ ಕಸ ಎಲ್ಲ ಋಷಭಾವತಿ ಒಡಲು ಸೇರ್ತಾ ಇದೆ. ಈಗಾಗಲೇ ಸಂಪೂರ್ಣವಾಗಿ ಋಷಭಾವತಿ ನದಿ ಕಲುಷಿತಗೊಂಡಿದೆ. ಈ ರೀತಿ ರಾಶಿ ರಾಶಿ ಕಸ ಬಿದ್ದಿದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ವಂತೆ. ಬೆಂಗಳೂರು ಮಾದರಿ ಕಸ ವಿಲೇವಾರಿಗೆ ಆ ಭಾಗದ ಜನರು ಆಗ್ರಹ ಪಡಿಸ್ತಿದ್ದಾರೆ. ಅಪಾರ್ಟ್ಮೆಂಟ್ಗಳ ಬಳಿಯೇ ಕಸದ ರಾಶಿ ಬಿದ್ದಿರುತ್ತೆ. ಯಾರೋ ಒಂದಷ್ಟು ಮಂದಿಯ ಬೇಜವಾಬ್ದಾರಿತನದಿಂದ ಈ ರೀತಿಯ ಸಮಸ್ಯೆ ಅಲ್ಲಿ ಉದ್ಭವಿಸಿದೆ. ಕಸ ತರೋದು, ಅಲ್ಲಿ ಹಾಕೋದು, ಒಬ್ಬರು ಹಾಕಿದ್ರು ಅಂತ ಇನ್ನೊಬ್ರು ಹಾಕೋದು, ಕಂಪ್ಲೀಟ್ ಆಗಿ ಡಂಪ್ ಮಾಡಿ ಹೋಗೋದ್ರಿಂದ ಅದು ಒಂದು ದಿನ ಈ ರೀತಿಯಾಗಿ ಕಸದ ಗುಡ್ಡೆಯಾಗಿ ಮಾರ್ಪಾಡಾಗುತ್ತೆ. ಅದೇ ರೀತಿಯ ಚಿತ್ರಣ ಅಲ್ಲಿ ಗಮನಿಸ್ತಾ ಇದ್ದೀರಿ. ಜನರು ಪ್ರತಿದಿನ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಇನ್ನು ಈ ತ್ಯಾಜ್ಯ, ಈ ಕಸ ವೃಷಭಾವತಿ ನದಿಗೆ ಸೇರ್ತಾ ಇದೆ.